ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ. ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ಹೊನ್ನಿನ ಕಳಸ ನೋಡಯ್ಯ. ಕೂಡಲ ಸಂಗಮ ದೇವ ಸ್ಥಾವರ ಕಳಿವುಂಟು, ಜಂಗಮ ಕಳಿವಿಲ್ಲ. ಈ ವಚನವನ್ನು ಮಹಾಮಾನವತಾವಾದಿ ಬಸವೇಶ್ವರರು ಮಧುರವಾಗಿ ಬರೀತಾರೆ. ಉಳ್ಳವರು ಅಂದ್ರೆ ಶ್ರೀಮಂತರು, ಧನವಂತರು, ಅಧಿಕಾರದಲ್ಲಿ ಇರತಕ್ಕಂತಹ ವ್ಯಕ್ತಿಗಳು ದೇವಾಲಯಗಳನ್ನು ಕಟ್ಟಿಸಬಹುದು, ಆದರೆ ನಮಗೆ ಕಟ್ಟಿಸುವುದಕ್ಕೆ ಆಗುವುದಿಲ್ಲ. ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡಲಿ ಬಡವ. ನಾವು ಬಡವರು, ನಾವು ನಮ್ಮ ದೇಹವನ್ನೇ ದೇಗುಲವನ್ನಾಗಿಸಬೇಕು. ಯಾವ ಪ್ರಕಾರ ಅಂದ್ರೆ ನಮ್ಮ ದೇಹದಲ್ಲಿ ಇರ್ತಕ್ಕಂಥ 2 ಕಾಲುಗಳೇ ನಮಗೆ ಕಂಬಗಳು. ದೇಹವೇ ದೇಗುಲ, ನಮ್ಮ ಉಳಿದ ಅಂಗ ದೇವಾಲಯ. ಹೃದಯದೊಳಗೆ ಆ ಪರಮಾತ್ಮನನ್ನು ಇರಿಸಿಕೊಂಡರೆ ಅದೇ ಗರ್ಭಗುಡಿ. ಶಿರ, ನಮ್ಮ ತಲೆ ಏನಿದೆಯಲ್ಲ, ಅದು ಹೊನ್ನಿನ ಕಳಸ ಅಂತ ಅಣ್ಣ ಬಸವಣ್ಣನವರು ಹೇಳ್ತಾರೆ. ಈ ಜಂಗಮಕ್ಕೆ ಅಳಿವಿಲ್ಲ. ಸ್ಥಾವರವಾಗಿ ನಾವೇನು ಕಟ್ಟಿರ್ತೇವಲ್ಲ, ಅದು ಒಂದಲ್ಲ ಒಂದು ದಿನ ಅಳಿದು ಹೋಗ್ತದೆ ಅಂತ ಅವರು ಸಂದೇಶವನ್ನು ಕೊಡ್ತಾರೆ. ಧನ್ಯವಾದಗಳು.